ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಈ ಮ್ಯೂಸಿಯಂ ಅಲ್ಲಿ ನಾವ್ ಏನ್ ತಿಳ್ಕೊಬಹುದು ಅಂತಂದ್ರೆ, ಲಂಡನ್ ಅಲ್ಲಿ ಜನ ಓಲ್ಡನ್ ಡೇಸ್ ಅಲ್ಲಿ ಹೇಗಿದ್ರು, ಮತ್ತೆ ಅವ್ರ ಮನೆಗಳೆಲ್ಲ ಯಾವ ರೀತಿ ಇರ್ತಾ ಇತ್ತು, ಕಿಚನ್ ಸೆಟಪ್ ಆಗ್ಲಿ, ಮತ್ತಾದ್ಮೇಲೆ ರಾಯಲ್ ಫ್ಯಾಮಿಲೀಸ್ ಎಲ್ಲ ಹೇಗಿರುತ್ತೆ ನೋಡಿ, ಅದೆಲ್ಲ ಈ ಮ್ಯೂಸಿಯಂ ಅಲ್ಲಿ ನಾವ್ ತಿಳ್ಕೊಬಹುದು. ಮತ್ತೆ ಇದು ಕಾಮೆಸ್ಟ್ ಅಂದ್ರೆ ಕಾಮೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ಒಳಗೆಲ್ಲ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅದಾದ್ಮೇಲೆ ಅವರು ಹಾಕೊಂತ ಇರೋ ಉಡುಪುಗಳು ಆಗ್ಲಿ, ಅದ್ರ ಬಗ್ಗೆ ಎಲ್ಲ ಇರತ್ತೆ, ಇನ್ಫಾರ್ಮೇಶನ್ ಇರತ್ತೆ, ಮತ್ತೆ ನಾವು ಟ್ರೈ ಮಾಡ್ಬೋದು. ಇದು ಬರೀ ಮ್ಯೂಸಿಯಂ ಅಲ್ಲ, ಬದಲಾಗಿ ಒಂದು ರಾಯಲ್ ಎಸ್ಟೇಟ್, ರಿಚ್ ಫ್ಯಾಮಿಲೀಸ್ ಓಲ್ಡನ್ ಡೇಸಲ್ಲಿ ಅಥವಾ ಹಳೆ ಕಾಲದವರೆಲ್ಲ ಇಲ್ಲಿ ಇರ್ತಿದ್ರು. ನೀವು ಮ್ಯೂಸಿಯಂ ಒಳಗೆ ನೋಡಿದ್ರಷ್ಟೇ ಓಲ್ಡ್ ಕಿಚನ್, ಸರ್ವೆಂಟ್ ರೂಮ್ಸು, ಡೈನಿಂಗ್ ಹಾಲ್ಸು, ಮತ್ತು ಡೆಕೋರೇಷನ್ಸ್, ಮತ್ತು ಹೊಸ ಹೊಸ ಆರ್ಟ್ ವರ್ಕ್ಸ್ ಎಲ್ಲ ನೋಡ್ಬೋದು ನಾವು. ಆನೆಸ್ಟಾಗೆ ಈ ಓಲ್ಡ್ ಬ್ರಿಟಿಷ್ ಲೈಫ್ ಸ್ಟೈಲ್ ಯಾವ ರೀತಿ ಇರ್ತಿತ್ತಂತ ಈ ಒಂದು ಮ್ಯಾನ್ಷನಲ್ಲಿ ನಮಗೆ ಗೊತ್ತಾಗತ್ತೆ. ನಿಜವಾಗ್ಲೂ ಬ್ಲೆಸ್ಟು ಈ ಥರ ಒಂದು ಪ್ಲೇಸ್ನ ನೋಡೋದಕ್ಕೆ. ನೀವು ವಿಡಿಯೋನ ಕೊನೆ ತನಕ ನೋಡಿ, ಆಯಿತಾ? ನೋಡಿ, ಇದೇ ನೋಡಿ ಎಂಟ್ರೆನ್ಸ್, ಮ್ಯೂಸಿಯಂನ ಎಂಟ್ರೆನ್ಸು. ಇಲ್ಲೊಂದು ಕೆಫೆಟೇರಿಯಾ ಇದೆ ನೋಡಿ. ಇದು ನೋಡಿ ರಾಯಲ್ ಮ್ಯಾನ್ಷನ್ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಬರೀ ವೀಕೆಂಡ್ಸಲ್ಲಿ ಪಾರ್ಟೀಸ್ ಮಾಡೋಕ್ಕೆ ಈ ಮನೇನ ಉಪಯೋಗ ಮಾಡ್ಕೊಳ್ತಾ ಇದ್ರಂತೆ ಆಗಿನ ಕಾಲದವರೆಲ್ಲ. ಮತ್ತು ಇದು ಎಷ್ಟು ಏಕರ್ಸ್ ಇದೆಯೋ ಅಷ್ಟು ಏಕರ್ಸ್ ತುಂಬಾ ಅಷ್ಟೇ ಗ್ರೀನರಿ ಇರುತ್ತೆ. ಮತ್ತು ಪಾಂಡ್ ಆಗಲಿ ಎಲ್ಲ ಪೀಸ್ಫುಲ್ಲಾಗಿ ಯಾವ ರೀತಿ ಇರಬೇಕೋ ಆ ರೀತಿ ಎಲ್ಲ ಈ ಥರ ಇವಾಗ ನಮ್ಮ ಕಡೆ ಎಲ್ಲ ಫಾರ್ಮ್ ಹೌಸಸ್ ಇರುತ್ತಲ್ಲ, ಅದೇ ರೀತಿಯಾಗಿ ಇಲ್ಲೂ ಮಾಡ್ಕೊಂಡಿದ್ದಾರೆ. ಇದೇ ಎಂಟ್ರೆನ್ಸು. ಥ್ಯಾಂಕ್ ಯು. ಮತ್ತು ಇವರು ಕಿಚನ್ನ ಯಾವಾಗಲೂ ಲಾಕ್ ಮಾಡಿ ಇಟ್ಟಿರ್ತಾರೆ. ಏನಕ್ಕಂತಂದರೆ ತುಂಬ ಏನಂತಾರೆ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಇರುತ್ತೆ, ಏನಾದರೂ ಹಾಳಾಗತ್ತೆ ಅಂತ ಹೇಳಿ ಬರೀ ಕೆಲವೊಬ್ಬರಿಗೆ ಮಾತ್ರ ಅಲೌವ್ ಮಾಡ್ತಾರೆ ಒಳಗೆ ಹೋಗೋಕ್ಕೆ. ಸೊ ಇವ್ರ ಹತ್ರ ಆಕ್ಸೆಸ್ ತೊಗೋಬೇಕಷ್ಟೆ. ಹಿಸ್ಟಾರಿಕ್ ಕಿಚನ್ಸ್. ಬನ್ನಿ ನಿಮಗೆ ಕಿಚನ್ ತೋರಿಸ್ತೀನಿ. ಆಗಿನ ಕಾಲದಲ್ಲಿ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ನೋಡಿದರೆ. ಇವರೇ ನಮ್ಮ ವಾಲಂಟಿಯರ್. ಇವತ್ತೆಲ್ಲ ನೂಕ್ ಆ್ಯಂಡ್ ಕಾರ್ನರ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಈ ಒಂದು ಮ್ಯೂಸಿಯಮಲ್ಲಿ ಏನೇನೆಲ್ಲ, ಈ ಕಿಚನ್ ಏರಿಯಾದಲ್ಲಿ ಏನೇನೆಲ್ಲ ಇತ್ತು ಅಂತ ಎಲ್ಲ ಹೇಳಿ. ರೋತ್ಸ್ ಫ್ಯಾಮಿಲಿ ವಾಸ ಮಾಡ್ತಿದ್ರಂತೆ ಇಲ್ಲಿ. ಮತ್ತು ಇದು ಏನು ಬರೀ ವೀಕೆಂಡಿಗಷ್ಟೇ ಬರೋದಕ್ಕೆ ಸುಮ್ಮನೆ ಇಲ್ಲಿ ಇದು ಬಟ್ ವರ್ಕರ್ಸು, ಸರ್ವೆಂಟ್ಸು ಎಲ್ಲ ಇಲ್ಲೇ ಇದ್ದು ನೋಡ್ಕೊತಿದ್ರು ಅಷ್ಟೇ ಆ ರೀತಿಯಾಗಿ. ಮತ್ತು ಗೆಸ್ಟ್ಗಳು ಯಾರಾದರೂ ಬಂದಾಗ ಆ ರಾಯಲ್ ಫ್ಯಾಮಿಲೀಸ್ ಇಲ್ಲಿ ಬಂದು ಇದು ಮಾಡೋದೆಲ್ಲ ಮಾಡ್ತಿದ್ರು. ಇದು ನೋಡಿ, ಇದು ನೋಡಿ, ಇದು ಫೈರ್ ಪ್ಲೇಸ್ ಅಂತ. ಮಟನು, ಚಿಕನ್ನು ಆ ರೀತಿ ಎಲ್ಲ ಹ್ಯಾಂಗ್ ಮಾಡಿ ಬಿಟ್ಬಿಡ್ತಾಯಿದ್ರು ಮೇಲೆ. ಬಿಟ್ಟಾಗ ಅದು ಹಾಟ್ ಆಗ್ತಿತ್ತಲ್ಲ. ಇವಾಗ ಗ್ರಿಲ್ಲಿಂಗ್ ಆಗಲಿ ಮತ್ತು ಈ ರೀತಿ ಎಲ್ಲ ಮಾಡ್ತೀವಲ್ಲ ನಾವು, ಅದೇ ರೀತಿಯಾಗಿ ಇವರು ಓಲ್ಡನ್ ಡೇಸಲ್ಲಿ ಈ ಥರ ಮಾಡ್ತಿದ್ರು. ಎಲ್ಲ ರೋಸ್ಟಿಂಗು ಎಲ್ಲ ಆಗೋಕ್ಕೆ ಈ ರೀತಿ ಎಲ್ಲ ಹ್ಯಾಂಗ್ ಮಾಡಿ ಬಿಟ್ಬಿಡ್ತಿದ್ರು. ಮೇಲ್ಗಡೆ ಫ್ಯಾನ್ಗಳಿದಾವೆ ನೋಡಿ. ಜಾಸ್ತಿ ಏನಾದರೂ ಬಿಸಿ ಆದರೆ ಆ ಫ್ಯಾನ್ಗಳು ಇರುತ್ತಲ್ಲ, ಅವು ಎರಡು ಒಟ್ಟಿಗೆ ಬಂದು ಫ್ಯಾನು ಟರ್ನ್ ಆನ್ ಆಗ್ತೈತಂತೆ. ಅದಾದಮೇಲೆ ಇದು ನೋಡಿ, ಮುಂಚೆ ಮ್ಯಾನ್ಯುಯಲಾಗಿ ಈ ರೀತಿ ತಿರುಗಿಸ್ಬೇಕಿತ್ತು ಫೈರ್ ಬರೋದಕ್ಕೆ. ಸೊ ಇವಾಗ ಈ ರೀತಿ ಚೈನ್ನ ಮಾಡಿದ್ದಾರೆ. ಚೈನ್ನ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಇದಾಗುತ್ತೆ. ಮತ್ತು ಇದು ಅವೆನ್ ಅಂದರೆ ಬಿಸಿ ಇನ್ನೂ ಇರತ್ತಲ್ಲ, ಅದು ಹಂಗೆ ಇಟ್ಟಿರ್ಬೋದು ಅದರಲ್ಲೇ ಸ್ಟೋರ್ ಮಾಡೋಕ್ಕೆ ಬಿಸಿ ಫುಡ್ನ ಎಲ್ಲ ತಣ್ಣಕ್ಕಾಗದೆ ಎಲ್ಲ ಇರಲಿ ಅಂತ ಹೇಳಿ. ಮತ್ತು ಇದು ನೋಡಿ, ಲಂಡನ್ನ ಲಾರ್ಜೆಸ್ಟ್ ಸ್ಟವ್ ಅಂತ ಇದು. ಆ್ಯಂಡ್ ಫಸ್ಟ್ ಟೈಮ್ ಈ ರೀತಿ 27 ಬರ್ನಲ್ಸ್ ಇರೋ ಅಂಥ ಒಂದು ಸ್ಟವ್ ಇದು.
ಇನ್ನು 250 ಜನಕ್ಕೆ ಅಡುಗೆ ಮಾಡಬೇಕಂತಂದರೆ ಇನ್ನು 27 ಬರ್ನಲ್ ಬೇಕೇ ಬೇಕು. ಈ ರೀತಿ ನೋಡಿ ಸಾಸ್ ಪ್ಯಾನ್ಗಳೆಲ್ಲ, ಪಾತ್ರೆಗಳೆಲ್ಲ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿದೆ, ಎಲ್ಲ ಇದರಲ್ಲಿ ಮಾಡ್ತಿದ್ರಂತೆ. ಅದಾದಮೇಲೆ ನಿಮಗೆ ಗೊತ್ತಲ್ಲ, ಎಲ್ಲ ಸೆಪ್ರೇಟ್ ರೂಮ್ ಇರುತ್ತೆ. ಈ ರೂಮ್ ಬಂದು ಏನಕ್ಕೆ, ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಮಾತ್ರ. ಈ ತರಕಾರಿಗಳು ಮತ್ತು ಯಾವುದು ಡ್ರೈ ವೇಸ್ಟ್ ಅಂತ ಅನಿಸುತ್ತೋ, ಅದೇ ವೆಟ್ ವೇಸ್ಟ್ ಅಂತ ಅನಿಸುತ್ತೋ ಅದನ್ನೆಲ್ಲ ಈ ರೀತಿಯಲ್ಲಿ ಮಾಡ್ಕೊತಾಯಿದ್ರು. ಈ ತರಕಾರಿಗಳು ಹಚ್ಚೋದಾಗಲಿ ಮತ್ತು ಅದು ಏನಾದರೂ ತೊಳ್ಕೊಳ್ಳೋದು ಎಲ್ಲ ಈ ರೀತಿ ಶಿಂಗಳಲ್ಲಿ ಇರುತ್ತಲ್ಲ, ಆ ರೀತಿ ಮಾಡ್ಕೊತಾ ಇದ್ರಂತೆ ಈ ರೂಮಲ್ಲಿ. ಇನ್ನು ಇಲ್ಲೂ ಕೂಡ ಒಂದಷ್ಟು ಸಾಸ್ ಪ್ಯಾನ್ಗಳಿದ್ದಾವೆ. ಇಲ್ಲಿ ಚಿಕ್ಕ ಫೈರ್ ಪ್ಲೇಸ್ ಇರುತ್ತೆ, ಅಲ್ಲೂ ಸ್ವಲ್ಪ ಏನಾದರೂ ಏನಂತಾರೆ ಸಾಸ್ ಎಲ್ಲ ಮಾಡೋದಕ್ಕೆ, ಏನು ಸೂಪ್ ಎಲ್ಲ ಮಾಡೋದಕ್ಕೆ ಈ ಜಾಗನ ಒಂದು ಮೈಲ್ಡಾಗೆ ಯೂಸ್ ಮಾಡ್ಕೊತಿದ್ರಂತೆ. ನಿಜವಾಗ್ಲೂ ತುಂಬ ಆಶ್ಚರ್ಯ ಅನಿಸುತ್ತೆ, ಎಲ್ಲ ಸೆಪ್ರೇಟ್ ರೂಮ್ಗಳು ಅವ್ರಗಳಿಗೆ. ಮತ್ತು ಈ ರೂಮ್ ನೋಡಿ, ಪೇಸ್ಟ್ರಿ ರೂಮ್. ಎಲ್ಲ ಬೇಕಿಂಗ್ ಸ್ಟಫ್ ಆಗಲಿ ಮತ್ತು ಕೇಕ್ ಎಲ್ಲ ಪೇಸ್ಟ್ರೀಸ್ ಆ್ಯಂಡ್ ಬೇಕಿಂಗ್ ಸ್ಟಫ್ ಎಲ್ಲ ಈ ರೂಮಲ್ಲಿ ಆಗ್ತಾಯಿತ್ತು. ನೋಡಿ ನೀವೆಲ್ಲ ನೋಡ್ಬೋದು, ಎಲ್ಲ ಕೆಲವೊಂದು ಐಟಮ್ಸ್ನ ಇಟ್ಟಿದ್ದಾರೆ. ಬಟರು, ಎಗ್ಸ್ ಆಗಲಿ ಇಟ್ಟಿದ್ದಾರೆ. ಮತ್ತು ನೋಡಿ ಬೇಕಿಂಗ್ ಟ್ರೇಸ್ ಎಲ್ಲ ಇಟ್ಟಿದ್ದಾರೆ. ಆ ಕಾಲದಲ್ಲೇ ನೋಡಿ ಯಾವ ರೀತಿ ಎಲ್ಲ ಇದು ಮಾಡ್ತಿದ್ರಂತ. ಈ ರೂಮ್ ನೋಡಿ, ಶೆಫ್ ರೂಮ್ ಅಂತ ಇದು. ಎಲ್ಲ ಶೆಫ್ ಎಲ್ಲ ಈ ರೂಮಲ್ಲಿ ಕುತ್ಕೊಂಡು ಆಲೋಚನೆ ಮಾಡೋದು, ದಿವಸಕ್ಕೆ ಏನೇನೆಲ್ಲ ಮಾಡಬೇಕು ನಾನು, ಮತ್ತು ಸ್ಟಾಕ್ ಲೆವೆಲ್ಸ್ ಹೆಂಗಿದೆ, ಯಾವ್ಯಾವನ್ನೆಲ್ಲ ಆರ್ಡ್ರ್ ಮಾಡಬೇಕು ನಾನು ಅಂತ ಹೇಳಿ ಈ ರೂಮಲ್ಲಿ ಕುತ್ಕೊಂಡು ನೋಡ್ಕೊತಿದ್ರಂತೆ. ಎಲ್ಲದೂ ಲೆಕ್ಕಾಚಾರ ಹಾಕ್ತಾಯಿದ್ರಂತೆ, ಎಲ್ಲ ಕುತ್ಕೊಂಡು ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು. ಈ ರೂಮ್ ನೋಡಿ ತುಂಬ ಕೋಝಿ ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ. ಮತ್ತು ಇದು ಎಲ್ಲ ಬುಚ್ಚರಿ ಒಂದು ರೂಮ್, ಅಂದರೆ ಮಟನ್, ಚಿಕನ್ ಎಲ್ಲ ಈ ರೂಮಲ್ಲಿ ಸ್ಟೋರ್ ಮಾಡ್ತಿದ್ದು. ಮತ್ತು ಒಂಥರ ಕೋಲ್ಡಾಗೆ ಒಂದು ಸ್ವಲ್ಪ ಕೋಲ್ಡ್ ಸ್ಟೋರೇಜ್ ಇದೆಲ್ಲ, ಫ್ರಿಜ್ಜು ಇರ್ತಾಯಿತ್ತು. ಮತ್ತು ಮಟನ್, ಚಿಕನ್ ಎಲ್ಲ ಸ್ವಲ್ಪ ಸ್ಟೋರ್ ಮಾಡಬೇಕಿತ್ತಲ್ಲ, ಈ ರೂಮ್ನ ಆದಷ್ಟು ಕೂಲಾಗೆ ಇರಿಸೋದಕ್ಕೆ ಟ್ರೈ ಮಾಡ್ತಿದ್ರಂತೆ. ಮುಂಚೆ ಇದೆಲ್ಲ ಬರೀ ಮೆಸ್ ಹಾಕಿ ಇದು ಮಾಡಿಬಿಡ್ತಿದ್ರು ಅಷ್ಟೇ, ಏನಕ್ಕಂತಂದರೆ ಗಾಳಿ ಬರಲಿ ಅಂತ ಹೇಳಿ. ಇದು ನೋಡಿ ಬರೀ ಕಬೋರ್ಡ್ ಅಂತ ಅನ್ಕೋಬೇಡಿ, ಅದು ಫ್ರಿಡ್ಜ್ ಅಂತೆ. And it worked like this, that in the winter, the ice was taken off the ponds. There's a pond and 2 lakes on the estate, and stored in the ice house, which is further down in the estate. It would then be brought ಓಲ್ಡನ್ ಡೇಸಲ್ಲಿ ಇದೇ ರೀತಿಯಾಗಿ ಇಡ್ತಿದ್ರು. ಐಸ್ ಇರತ್ತಲ್ಲ, ಐಸ್ನ ತೊಗೊಂಡು ಬಂದು, ಅವಾಗೆಲ್ಲ ಸ್ಟ್ರೀಮ್ ಚಳಿ ಇರ್ತಿತ್ತಲ್ವಾ, ಮಂಜೆಲ್ಲ ಬೀಳೋದಲ್ಲ, ಐಸೆಲ್ಲ ತೊಗೊಂಡು ಬಂದು ಅದಕ್ಕೆ ಉಪ್ಪು ಹಾಕಿ ಮೇಲೆ ಇಟ್ಬಿಡೋರಂತೆ. ಅದು ನೀರಿರುತ್ತಲ್ಲ, ಡ್ರಾಪ್ಸು ಅವಾಗ ಬೀಳೋದು, ಐಸ್ ಕರ್ಗಿ ಬೀಳ್ತಾ ಇರ್ತೈತಲ್ಲ, ಸೊ ಈ ರೀತಿ ಡ್ರಿಪ್ ಆಗ್ತಾಯಿತ್ತಂತೆ ಒಳಗಡೆ. ಎಲ್ಲ ತೂತ್ಗಳು ಮಾಡಿದ್ದಾರೆ ನೋಡಿ, ಆ ತೂತಲ್ಲೆಲ್ಲ ಬಿದ್ದು ಅದು ಫುಡ್ನ ಆ ರೀತಿಯಾಗಿ ಏನಂತಾರೆ ಕೋಲ್ಡಾಗಿ ಇಟ್ಟಿರ್ತಿದ್ರಂತೆ. ನೋಡಿ ಎಷ್ಟು 3 ಸೆಕ್ಷನ್ ಇದೆ. ಮತ್ತು ಇದು ನೋಡಿ ಬರ್ಡ್, ಯಾವ ಬರ್ಡ್ ಅಂತ ಗೆಸ್ ಮಾಡಿ. ಟರ್ಟಲ್ ಸೂಪ್ ಅಂದರೂ ತುಂಬ ಇಷ್ಟ ಅಂತೆ ರಾಯಲ್ ಫ್ಯಾಮಿಲೀಸ್ಗೆ. ಬಟ್ ಇವಾಗ ಅದೆಲ್ಲ ಲೀಗಲ್ ಇಲ್ಲ, ಈ ಪ್ರಾಣಿನ ಸಾಯಿಸಿ ತಿನ್ನೋವಂಥದ್ದು ಅದು ಇಲ್ಲೀಗಲ್ ಆಗಿಬಿಟ್ಟಿದೆ. ಇವಾಗ ನಮ್ಮ ಕಡೆ ಎಲ್ಲ ನಾವು ಪಿಕಾಕ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಲ್ಲ, ಅದೇ ರೀತಿ ಟರ್ಟಲ್ ಕೂಡ ಅಷ್ಟೊಂದಾಗಿ ನೋಡೋದಿಲ್ಲ, ಇವಾಗ ಯಾರೂ ತಿನ್ನೋದಿಲ್ಲ. ಬಟ್ ಆಗಿನ ಕಾಲದಲ್ಲೆಲ್ಲ ತಿಂತಿದ್ರಂತೆ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ, ರಿಯಲಿಸ್ಟಿಕ್ ಅನಿಸ್ಬಿಡತ್ತೆ ಅದನ್ನ ನೋಡಿದಾಗ ಕೆಲವೊಮ್ಮೆ. ನಾನು ಕೇಳ್ತಿದ್ದೆ ಏನಂತ, ಈಗಲೂ ತಿಂತಾರ ಅಂತ. ಅವ್ರು ಇಲ್ಲ ಅಂತ ಅಂದರು. ಆಮೇಲೆ ಇವ್ರಿಗೆ ಕೇಳಿದೆ, ಇವ್ರು ತಿಂತಾರ ಅಂತ. ರೇರ್ ಫುಡ್ ಅಂತೆ, ಅವರು ತಿಂದಿರಲಿಲ್ಲಂತೆ ಯಾವಾಗಲೂ. ನೋಡಿ ಇನ್ನೂ ಕೆಲವೊಂದು ಸ್ಟೋರೇಜ್ ಇದೆಲ್ಲ ಇದೆ. ಮತ್ತು ಇನ್ನೂ ಅಂಡರ್ಗ್ರೌಂಡಿಗೆ ಹೋಗೋಕ್ಕೂ ಜಾಗ ಎಲ್ಲ. ಕಿಚನ್ ಕಾರಿಡೋರ್ ಆಯ್ತಲ್ವಾ, ಇವಾಗ ನೋಡಿ ರೋತ್ಸ್ ಫ್ಯಾಮಿಲಿ ಮಕ್ಕಳು ಆಟಾಡ್ಕೊಳ್ಳೋಕ್ಕೆ ನೋಡಿ ಯಾವ ರೀತಿ ಒಂದು ರೂಮ್ ಮಾಡಿದ್ದಾರೆ. ಈ ರೂಮಲ್ಲಿ ಎಲ್ಲ ಆಟಾಡ್ಕೊತಿದ್ರಂತೆ. ಇದು ನೋಡಿ ಓಲ್ಡ್ ವರ್ಷನ್ ಆಫ್ ಹೀಟರ್ಸ್, ಬೆಂಕಿ, ಅದೇ ಫೈರ್ ವುಡ್ ಇರತ್ತಲ್ಲ ಆ ರೀತಿ. ಇದು ಎಲ್ಲ ಓಲ್ಡನ್
ಡೇಸಲ್ಲಿ ಇದೇ ಯೂಸ್ ಮಾಡ್ತಾಯಿದ್ರು. ಸೊ ಫೈರ್ ಪ್ಲೇಸ್ ಇರ್ತಿತ್ತು, ಏನಕ್ಕಂತಂದರೆ ಫುಲ್ ಚಳಿ ಅಲ್ವಾ ಈ ದೇಶದಲ್ಲಿ, ಹಂಗಾಗಿ. ನೀವು ಅಂದ್ಕೊಳ್ತಿರ್ತೀರ ಈ ಟಾಯ್ಸ್ ಎಲ್ಲ ಯಾವಾಗ ಬಂದಿರೋದು, ಎಲ್ಲ 90s ಅಲ್ಲೇ ಬಂದಿದೆ. ಈ ಬಾರ್ಬಿ ಡಾಲ್ ಆಗಲಿ, ಚಾರ್ಲಿ ಚಾಂಪ್ಲಿನ್ ಪಾಪೆಟ್ ಆಗಲಿ ಎಲ್ಲನೂ ನೋಡಿ ನಿಮಗೆಲ್ಲ ಕಾಣಿಸುತ್ತೆ. ಕೆಲವೊಂದು ಟಾಯ್ಸ್ ಎಲ್ಲ ಇಲ್ಲಿದೆ, ಡಿಸ್ಪ್ಲೇ ಮಾಡಿದ್ದಾರೆ. ಯಾವಾಗೆಲ್ಲ ಇದನ್ನು ಒಂದು ಎಕ್ಸಿಸ್ಟೆನ್ಸಿಗೆ ಬಂತು ಈ ಟಾಯ್ಸ್ ಎಲ್ಲ ಅಂತ ಹೇಳಿ. ರಾಯಲ್ ಫ್ಯಾಮಿಲೀಸ್ ಮಕ್ಕಳೆಲ್ಲ ಆಟ ಆಡ್ಕೊಳ್ಳೋಕ್ಕೆ ಈ ರೀತಿ ಒಂದು ಟಾಯ್ಸ್ನ ಇಟ್ಟಿರ್ತಿದ್ರು ನೋಡಿ. ಸ್ನೇಕ್ ಆ್ಯಂಡ್ ಲ್ಯಾಡರ್ ಎಷ್ಟೊಂದು ಜನ ಆಟಿರ್ತೀರಲ್ಲ, 1931 ಬಂದಿದ್ದಂತೆ ಈ ಒಂದು ಗೇಮ್ ಎಕ್ಸಿಸ್ಟೆನ್ಸಿಗೆ. ಕಾರ್ಡ್ ಗೇಮ್ಸ್ ಆಗಲಿ, ಇದು ನೋಡಿ ಟಾಯ್ ಸೋಲ್ಜರ್ಸ್, ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗೆಲ್ಲ ಅದ್ರದ್ದು ಇಂಪ್ರೂವ್ಡ್ ವರ್ಷನ್ ನಾವು ನೋಡ್ತೀವಿ. ಇದೆಲ್ಲ ಏನಂತಂದ್ರೆ ನೀವು ಇಂಗ್ಲೆಂಡಲ್ಲಿ ಮನೆಗಳಲ್ಲೂ ನೋಡಿರ್ತೀರ ಈ ಥರದ್ದು. ಮತ್ತೆ ಈ ಮ್ಯೂಸಿಯಂ ಎಲ್ಲ ಕಡೆ ನಾವು ನೋಡ್ತೀವಿ ಇದನ್ನ ಎಲ್ಲ. ಏನಂತಂದ್ರೆ ಇದು ಸೆಂಟ್ರಲ್ ಹೀಟಿಂಗ್ ಅಂತ, ಹಾಟ್ ಇದೆ ಹೊರಗೆ ಟೆಂಪ್ರೇಚರ್ ಕಡಿಮೆ ಇರತ್ತಲ್ಲ, ಸೊ ಹಂಗಾಗಿ ಇದನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಹೀಟ್ ಇರಲಿ ಅಂತ ಹೇಳಿ ನೋಡಿ. ಸರ್ವೆಂಟ್ಸ್ ಹಾಲ್ ಅಂತ ಇದೆ. ವಾಸನ ಇದು ನೋಡಿ ಬಟ್ಲರ್ಸ್ ಪ್ಯಾಂಟ್ರಿ ರೂಮ್ ಅಂತ. ಮೇಯ್ನ್ ಆಗಿ ಸರ್ವಿಂಗ್ ಮತ್ತು ಸ್ಟೋರಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ತಿದ್ರು. ಎಕ್ಸ್ಪೆನ್ಸಿವ್ ಪ್ಲೇಟ್ಸ್ ಆಗಲಿ, ಸ್ಪೂನ್ಸ್ ಆಗಲಿ, ಅಥವಾ ಅದನ್ನ ಕಟ್ಲರಿ ಕೂಡ, ಎಲ್ಲ ಎಕ್ಸ್ಪೆನ್ಸಿವ್ ಏನೇನೆಲ್ಲ ಇರುತ್ತಲ್ಲ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಈ ರೂಮಲ್ಲಿ ಅದನ್ನ ಸ್ಟೋರ್ ಮಾಡ್ತಿದ್ರಂತೆ. ಆ್ಯಂಡ್ ಅದಕ್ಕೂ 1% ರೆಸ್ಪಾನ್ಸಿಬಲ್ ಆಗಿರ್ತಾರೆ. ರಾಯಲ್ ಫ್ಯಾಮಿಲಿಗಳಲ್ಲಿ ಡೈನಿಂಗ್ ಹಾಲ್ ನೋಡೋದೇ ಒಂದು ದೊಡ್ಡ ಚಂದ. ಏನಕ್ಕಂತಂದರೆ ಮೋಸ್ಟ್ ಆಫ್ ದ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ತಾರೆ. ಮತ್ತು ಈ ಥರ ಎಸ್ಟೇಟ್ಗಳಿರೋದೇ ಗೆಸ್ಟ್ಗಳಿಗೋಸ್ಕರ. ಮತ್ತು ಅವ್ರ ಜೊತೆ ಎಲ್ಲ ಊಟಕ್ಕೆ ಕುತ್ಕೊಂಡಾಗ ಈ ರೀತಿ ಎಲ್ಲ ಒಂದು ರೂಮ್ನ ತುಂಬ ಚೆನ್ನಾಗಿ ಮಾಡಿಟ್ಟಿರ್ತಾರೆ. ಒಂದು ಕಲ್ಚರ್ ಇದೆ ಇವತ್ತಿಗೂ ಇವರು ಇಂಗ್ಲೆಂಡ್ ಅವರ ಒಂದು ಟ್ರೆಡಿಷನಲ್ಲಿ. ನೋಡಿ ಎಷ್ಟು ಮ್ಯಾಸಿವ್ ಇದೆ, ಎಷ್ಟು ಸಕ್ಕದಾಗಿದೆ ನೋಡಿ. ಇದು ಅಗೇನ್ ಫೈರ್ವುಡ್ ಪ್ಲೇಸ್ ಇರುತ್ತೆ, ಎಲ್ಲ ವಾರ್ಮ್ ಆಗಿ ಇಟ್ಟಿರೋಕ್ಕೆ, ಅಂದರೆ ಬೆಚ್ಚಗಿರತ್ತೆ ಈ ರೂಮ್ ಎಲ್ಲ. ಆವಾಗ ಈ ರೂಮ್ ನೋಡಿ ಏನಕ್ಕೆ ಅಂತ ಅಂದರೆ ನೀವು ಶಾಕ್ ಆಗಿಬಿಡ್ತೀರ. ಡ್ರಾಯಿಂಗ್ ರೂಮ್ ಅಂತ ಇದು. ಆ ಕಾಲದಲ್ಲಿ ಡ್ರಾಯಿಂಗಿಗೂ ಒಂದು ರೂಮ್ ಮಾಡಿದ್ರಂತೆ ನೋಡಿ. ಇದು ಅಗೇನ್ ಫೈರ್ವುಡ್ ಪ್ಲೇಸ್. ಈ ಥರ ಎಲ್ಲ ಓಲ್ಡ್ ಬಟ್ಟೆಗಳೆಲ್ಲ ತೊಗೊಂಡು ಬಂದು ಈ ರೀತಿ ಅಟ್ಯಾಚ್ ಮಾಡಿ ಇದು ಮಾಡಿದ್ರು. ಹ್ಯೂಮನ್ ಇಮ್ಯಾಜಿನೇಷನ್ಸ್ ಅನ್ನೋದು ಆಲ್ವೇಸ್ ಅಹೆಡ್ ಆಗಿರುತ್ತಂತೆ. ಇದಕ್ಕೊಂದು ಎಕ್ಸಾಂಪಲ್ ಅಂದರೆ ಇದೇ ನೋಡಿ, ಸೈಬರ್ ಮ್ಯಾನ್ ಅಂತ. ಇಂಗ್ಲೆಂಡಲ್ಲಿ ಬ್ರಿಟಿಷ್ ಸೈನ್ಸ್ ಫಿಕ್ಷನ್ ಕ್ಯಾರೆಕ್ಟರ್ನ ಅಥವಾ ರೋಬೋಟ್ ಕಾಸ್ಟ್ಯೂಮ್ನ ಈ ರೀತಿಯಾಗಿ ಮಾಡಿದ್ರಂತೆ. ಅಂದರೆ ಓಲ್ಡನ್ ಡೇಸಲ್ಲಿ ಫ್ಯೂಚರ್ ಟೆಕ್ನಾಲಜಿ ಬಗ್ಗೆ ಒಂದು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ರೋಬೋಟ್ಸ್ ಎಲ್ಲ ಈ ರೀತಿ ಎಲ್ಲ ಅಂತ ಹೇಳಿ. ಸೊ ನಾರ್ಮಲ್ ಆಗಿಬಿಟ್ಟಿದೆ ಅಲ್ವಾ. ಇಯರ್ಸ್ ಎಗೋನೇ ಪೀಪಲ್ ಆಲ್ರೆಡಿ ಫ್ಯೂಚರ್ ಮಷೀನ್ಸ್ನ ಇಮ್ಯಾಜಿನ್ ಮಾಡಿದರು. ಮ್ಯೂಸಿಯಮಲ್ಲಿ ಓಲ್ಡ್ ಅಡ್ವರ್ಟೈಸ್ಮೆಂಟ್ಸ್, ಟಿ ವಿ, ಕಲ್ಚರ್, ಇನ್ನೋವೇಷನ್ಸ್, ಈ ಥರ ಎಂಟರ್ಟೈನ್ಮೆಂಟ್ ಹಿಸ್ಟ್ರಿ ಕೂಡ ಶೋ ಮಾಡ್ತಾರೆ ಅಂತಂದರೆ ಓ ಮೈ ಗಾಡ್, ಕಾನ್ ಇಮ್ಯಾಜಿನ್. ಇಲ್ಲಿ ಒಬ್ಬ ಪಯನೀರ್ ಬಗ್ಗೆ ಹಾಕಿದ್ದಾರೆ, ಅಜಿತ್ ರಾಯ್ ಅಂತ ಹೇಳಿ. ಅವರು ಇಂಡಿಯನ್ ಅವರು, ಆಯಿತಾ. ಇಲ್ಲಿ ಬಂದು ಅವರು ರೇಸಿಸಮ್ ಮತ್ತು
ಇಲ್ಲಿ ಅನ್ಫೇರ್ ಟ್ರೀಟ್ಮೆಂಟ್ಸ್ ಆಗ್ತಿತ್ತಲ್ಲ ಇಂಡಿಯನ್ ವರ್ಕರ್ಸಿಗೆ, ಅದರ ಪರವಾಗಿ ಇವರು ಫೈಟ್ ಮಾಡಿದ್ರಂತೆ. ಸೊ ಎಷ್ಟು ಗ್ರೇಟ್ ಅಲ್ವಾ, ಅವ್ರ ಫೋಟೋ ಇಲ್ಲಿದೆ ಅಂತಂದರೆ ಎಷ್ಟು ಗ್ರೇಟ್ ಇಂಡಿಯಾ ಬಂದು. ಆ್ಯಂಡ್ ಆ ಪರ್ಸನ್ನು ಇಂಡಿಯನ್ ವರ್ಕರ್ಸ್ಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ನೋಡಿ. ಅದಕ್ಕೆ ಸೌತ್ ಹಾಲಲ್ಲಿ ಪ್ರಾಮಿನೆಂಟಾಗಿ ಈ ರೀತಿಯಾಗಿ ಎಷ್ಟೊಂದು ಜನ ಇಂಡಿಯನ್ಸು ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಸೌತ್ ಹಾಲ್ನ ಲಿಟಲ್ ಇಂಡಿಯಾ ಅಂತಲೂ ಅಂತಾರೆ ಅಂತ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ. ಇದೇ ನೋಡಿ ರೀಸನ್ ನಾನು ಹೇಳಿದ್ದು. ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ, ತೋರಿಸ್ತೀನಿ ನಿಮಗೆ ಫಸ್ಟ್ ಫ್ಲೋರಲ್ಲಿ ಕೂಡ ಯಾವ ರೀತಿ ಎಲ್ಲ ಇದೆ ಅಂತ. ನಾನು ಒಂದು ನೋಟಿಸ್ ಮಾಡಿದ್ದೀನಿ, ನಾನು ಸುಮಾರಷ್ಟು ಮ್ಯೂಸಿಯಮ್ಗಳು ಸುಮಾರಷ್ಟು ಪ್ಲೇಸ್ಗಳಿಗೆ ಹೋಗಿದ್ದೀನಿ. ಎಲ್ಲ ಲಿಫ್ಟ್ ಆಕ್ಸೆಸ್ ಇರುತ್ತೆ, ಮತ್ತು ಎಲ್ಲ ಏನಕ್ಕೆ ಅಂತಂದರೆ ಸ್ಪೆಷಲ್ ನೀಡ್ಸಿಗೆ ಏನಾದರೂ ಬಂತಂದರೆ ಅವ್ರಿಗೊಂದು ಚಾನ್ಸ್ ಕೊಡೋಕ್ಕೆ. ಇವಾಗ ಓಡಾಡೋಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಕೂಡ ಚಾನ್ಸ್ ಕೊಡ್ತಾರೆ, ಎಲ್ಲ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ. ಇದೆಲ್ಲ ನೋಡ್ರೆ ಚೆನ್ನಾಗಿ ಅನಿಸುತ್ತೆ ನಿಜವಾಗ್ಲೂ. ಇವ್ರು ನೋಡಿ ಮ್ಯಾಡಿ ಅಂತ ಹೇಳಿ, ಇವ್ರ ಬಗ್ಗೆ ಕೇಳಿದ್ರೆ ನೀವೇ ಶಾಕ್ ಆಗಿಬಿಡ್ತೀರಾ. ಇದು ಆಗಿರೋದು ಎಲ್ಲ ಕೋವಿಡ್ ಸಮಯದಲ್ಲಿ ಏನಿರ್ತಿತ್ತು, ಯಾರು ಹೊರಗೆ ಹೋಗಬಾರ್ದು ಹಂಗೆ ಹಿಂಗೆ ಅಂತ ಅಲ್ವಾ ನಮ್ಮ ಕಡೆ. ಬಟ್ ಇಲ್ಲಿ ಆಕ್ಸೆಸ್ ಇರ್ತಿತ್ತು ಎಲ್ಲ ಹೊರಗೆ ಹೋಗೋಕ್ಕೆ. ಬಟ್ ಅಷ್ಟಾಗಿ ಏನಂತಾರೆ, ಎಲ್ಲ ಗುಂಪಾಗಲ್ಲ. ಬಟ್ ಇಲ್ಲಿ ಪಾರ್ಕ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಇವ್ರಿಗೆ ಜಾಗ ಸಿಗತ್ತೆ ಎಲ್ಲ ಹೋಗಿ ಕೂತ್ಕೊಳ್ಳೋಕ್ಕೆ, ಫ್ರೆಶ್ ಏರಿಗೆ ಎಲ್ಲ ಅಂತ ಹೇಳಿ. ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇವ್ರು ಬರ್ಬೋದಿತ್ತಂತೆ. ಏನು ಮಾಡೋದಂತ ಯೋಚನೆ ಮಾಡಿ ಎಲ್ಲ ಐಸೋಲೇಟೆಡ್ ಆಗಿಬಿಟ್ಟಿದ್ರು ಲೈಫು. ಸೊ ಇವರು ಹೊರಗಡೆ ಬರಬೇಕಂತ ಡಿಸೈಡ್ ಮಾಡಿ ಗಿನ್ನಸ್ ಈ ಒಂದು ಮ್ಯೂಸಿಯಮಿಗೆ ಬಂದಾಗ 100 days ಕಂಟಿನ್ಯೂಸ್ ಆಗಿ ಬಂದಿಯಾರಂತೆ. ಪ್ರತಿ ದಿವಸ ಬರೋದು, ಫೋಟೋಸ್ ಅಪ್ಲೋಡ್ ಮಾಡೋದು, ಒಂದು ವಾಟ್ಸ್ಯಾಪ್ ಗ್ರೂಪಲ್ಲಿ ಅಪ್ಲಿಫ್ಟ್ ಮಾಡೋದು ಎಲ್ಲ. ನೋಡಿ ಇದನ್ನು ನೋಡಿದೆ ನಾನು ಈ ರೀತಿ ಅಂತ ಹೇಳಿ ಅವರು ಒಂದು ಗ್ರೂಪ್ನ ಮಾಡಿಕೊಂಡು ಫ್ಯಾಮಿಲೀಸ್ ಹತ್ರ, ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೊತಿದ್ರಂತೆ ಪ್ರತಿ ದಿವಸನೂ. ಒಂದು ಪಾಸಿಟಿವ್ ನೋಟು ಎಲ್ಲರಿಗೂ ಈ ರೀತಿ ಎಲ್ಲ ಅಂತ ಹೇಳಿ. ಸೊ ಪ್ರತಿ ದಿವಸ ನೋಡಿದಾಗ್ಲೂ ಹೊಸ್ದಾಗಿ ಅನಿಸ್ತಿತ್ತಂತೆ ಈ ಒಂದು ಪಾರ್ಕ್ ಅಥವಾ ಮ್ಯೂಸಿಯಂ. ಏನೋ ಒಂದು ಹೊಸದಾಗೆ ಇನ್ನೂ ಸಿಕ್ಕಾಬಡೆ ಇದೆ. ಇದು ಏಕರ್ಸ್ ಅಲ್ಲ. ಸೊ ಹೊಸ ಫ್ಲವರ್ಸ್ ಆಗಲಿ ಬ್ಲೂಮ್ ಆಗ್ತಿರೋದು ಎಲ್ಲ ನೋಡಿ ಅವರು ಒಂದು ಈ ರೀತಿಯಾಗಿ ಇದು ಮಾಡಿದ್ರಂತೆ ನೋಡಿ. 100 days ಆಫ್ GP ಅಂತಲೂ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ನ ಬರೆದು ಈ ರೀತಿ ಒಂದು ಟ್ರೀ ಇರುತ್ತಲ್ಲ, ಟ್ರೀಯಲ್ಲಿ ಹ್ಯಾಂಗ್ ಮಾಡಬೇಕು. ಆ ಒಂದು ಗ್ರ್ಯಾಟಿಟ್ಯೂಡ್ ಅಷ್ಟೇ. ಎಷ್ಟು ಒಳ್ಳೆ ಮನಸ್ಸು ನೋಡಿ. ಈ ರೀತಿ ಅವರು ಹೊರಗಡೆ ಬಂದು ಎಲ್ಲರನ್ನೂ ಮೋಟಿವೇಟ್ ಮಾಡ್ಕೊಳ್ತಾ, ಎಷ್ಟು ಐಸೋಲೇಟೆಡ್ ಆಗಿಬಿಟ್ಟಿರ್ತಾರೆ ಯಾರೂ ಇಲ್ದಂಗೆ. ಒಂದು ಪಾಸಿಟಿವ್ ಮೆಸೇಜಸ್ ಯಾವಾಗಲೂ ಕೊಡ್ತಿದ್ರಂತೆ ಅವ್ರು ಇಲ್ಲೆಲ್ಲ ಬಂದಾಗ, ಎಲ್ಲ ಕಳಿಸ್ತಿದ್ರಂತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಅವ್ರ ಸ್ಟೋರಿನೆಲ್ಲ ನೋಡಿದಾಗ. ಸೊ ನಾನು ಅದಕ್ಕೆ ಒಂದು ಒಳ್ಳೆ ಮೆಸೇಜ್ನ ಬರೆದು ಹಾಕಿದ್ದೀನಿ ಇಲ್ಲಿ ಕೂಡ. ಫೈನಲಿ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಫ್ಯಾಷನ್ ಗ್ಯಾಲರಿ ಮತ್ತು ಇಂಡಸ್ಟ್ರಿ ಗ್ಯಾಲರಿ ಕೂಡ ಇರುತ್ತೆ ಇಲ್ಲಿ. 1881 ಸರ್ವೆಂಟ್ಸ್ ರೂಮ್ ನೋಡಿ, ಬಟ್ಟೆಗಳು ನೋಡಿ ಯಾವ ರೀತಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಹೇಳಿ. ಮೋಸ್ಟ್ ಆಲ್ ಎಲ್ಲ ನಮ್ಮ ಒಂದು ಇಂಡಿಯನ್ ಡ್ರೆಸ್ಸಸ್ಸೇ ಇದೆ. ಇದು ಜಪನೀಸ್ ಸ್ಟೈಲ್ ಡ್ರೆಸ್ ನೋಡಿ, ನಿಮಗೆ ಗೊತ್ತಿರಬೇಕು ಈ ರೀತಿಯಾಗೆ. ಮೋಸ್ಟ್ ಆಲ್ ರಾಯಲ್ ಫ್ಯಾಮಿಲಿಗಳ ಹತ್ರ ಕೆಲಸ ಮಾಡೋರು ನಮ್ಮ ಇಂಡಿಯನ್ಸ್ ಆಗಿದ್ರಲ್ವಾ, ಹಾಗಾಗಿ ಅವ್ರ ಬಟ್ಟೆಗಳೆಲ್ಲ ನೋಡಿ ಯಾವ ರೀತಿ ಎಲ್ಲ ಗೌನ್ಗಳಿತ್ತು. ಮತ್ತು ಮೆನ್ನೆಲ್ಲ ಯಾವ ರೀತಿ ಆ ಟೈರ್ಸ್ನ ಹಾಕ್ತಿದ್ರಂತ. ಮುಂಚೆ ಎಲ್ಲ ದೊಡ್ಡ ಫ್ರಾಕ್ಸ್ ಇರ್ತಿತ್ತು, ಅದಾದಮೇಲೆ ಕಡಿಮೆ ಆಗ್ತಾ ಬಂತು ವಿಕ್ಟೋರಿಯನ್ಸ್ ಎರಾದಲ್ಲಿ. ಇಲ್ಲೂ ಹಾಕಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ ಕೆಲವೊಂದು ಬಟ್ಟೆಗಳೆಲ್ಲ ಅವ್ರದ್ದು ಯಾವ್ಯಾವ ರೀತಿ ಇರ್ತಿತ್ತು ಅಂತ ಹೇಳಿ. ನಾನು ಒಂದು ಡ್ರೆಸ್ನ ಟ್ರೈ ಮಾಡಿದ್ದೀನಿ ನೋಡಿ. ನೀವು ಕಾಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇದೆ ಅಂತ ಹೇಳಿ. ನನಗಂತೂ ಅದು ಹಾಕಿದಾಗ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ಈ ಒಂದು ವಿಕ್ಟೋರಿಯನ್ ಡ್ರೆಸ್ಸಸ್ನೆಲ್ಲ ಟ್ರೈ ಮಾಡೋದೆಲ್ಲ ಆಗಲಿ. ನಾನು ಲಾಸ್ಟ್ ಟೈಮ್ ಇಲ್ಲಿ ಫಸ್ಟ್ ಬಂದಾಗ ಒಂದು ಫೋಟೋ ಸ್ಟುಡಿಯೋಗೆ ಹೋಗಿ ಅಲ್ಲಿ ಟ್ರೈ ಮಾಡಿದ್ದೆ ವಿಕ್ಟೋರಿಯನ್ ಸ್ಟೈಲು. ಇವಾಗ ಈ ಮ್ಯೂಸಿಯಮಲ್ಲೇ ನೋಡಿ ಎಲ್ಲ ಫ್ರೀಯಾಗೆ ಇದೆ, ಎಲ್ಲ ಟ್ರೈ ಮಾಡ್ಬೋದು ಹಾಕ್ಕೊಂಡು. ಯಾರೂ ಮಾಡಲ್ಲ ಅಷ್ಟೊಂದಾಗೆ, ಬಟ್ ನನಗೆ ಇಷ್ಟ. ತೋರಿಸೋಣ ನಿಮಗೆ ಯಾವ್ಯಾವ ರೀತಿ ಎಲ್ಲ ಹಾಕ್ಕೊತಿದ್ರು ಆ ಒಂದು ಕಾಲದಲ್ಲೆಲ್ಲ ಅಂತ ಹೇಳಿ.
Shem. Floor 1. ಕೆಲವೊಂದು ಶಾರ್ಟ್ಸ್ನ ಕೂಡ ತಗೊಂಡೆ ನಾನು. ಮೆಮ್ರಿ ಆಗಿರುತ್ತಲ್ಲ, ಲೈಫ್ ಲಾಂಗ್ ಅಟ್ಲೀಸ್ಟ್ ಇದನ್ನೆಲ್ಲ ಟ್ರೈ ಮಾಡಿದ್ದೀವಿ ಅಂತ ಹೇಳಿ. ಹಂಗಾಗಿ ಮತ್ತು ಇವ್ರದ್ದೊಂದು ಎಸ್ಥೆಟಿಕ್ ಹಾಲ್ಸಲ್ಲೆಲ್ಲ ಬಂದು ಟ್ರೈ ಮಾಡಿದೆ ನಾನು. ಮತ್ತು ಫೈನಲಾಗೆ ಈ ಒಂದು ಇಂಡಸ್ಟ್ರಿ ಒಂದು ಗ್ಯಾಲರಿ ನೋಡಿ. ಇಂಡಸ್ಟ್ರಿ ಗ್ಯಾಲರಿ ಅಂದರೆ ಬೇಸಿಕಲಿ ಏನಿರುತ್ತೆ ಅಂತಂದರೆ ಯಾವ್ಯಾವ ರೀತಿ ಎಲ್ಲ ಅವರು ಇಂಡಸ್ಟ್ರೀಸ್ನ ಮಾಡಿದರು. ಇವಾಗ ಸೀವಿಂಗ್ ಅಂದರೆ ಬಟ್ಟೆ ಹೊಲಿಯೋದಾಗಲಿ ಹತ್ರದಿಂದ ಹಿಡ್ದು ಶೂ ಪಾಲಿಶಿಂದ ಹಿಡ್ದು ಎಲ್ಲ ಇದೆ. ಈ ಬೈಕ್ ನೋಡಿ, ಅಥವಾ ಈ ಬೈಸಿಕಲ್ಲು ಯಾವ್ಯಾವ ರೀತಿ ಎಲ್ಲ ತಂದ್ರಲ್ಲ, ಆ ಒಂದು ಇಂಡಸ್ಟ್ರಿ ಯಾವ ರೀತಿ ಚೆರಿಷ್ ಆಯಿತು ಅಂತ ಒಂದು ಇನ್ಫಾರ್ಮೇಷನ್ ಹಾಕಿದ್ದಾರೆ ಅಷ್ಟೇ. ನೋಡಿ, ಇದು ಶೂ ಪಾಲಿಶ್ ಆಗಿನ ಕಾಲದಲ್ಲೇ ಇರ್ತಿತ್ತಿದೆಲ್ಲ. ಇದು ನೋಡಿ ಲೆಜರ್ ಗ್ಯಾಲರಿ. ಈ ರೂಮ್ ಕ್ಲೋಸ್ ಆಗಿದೆ. ಅಂದರೆ ಲೆಜರ್ ಅಂದರೆ ಅವ್ರ ಫ್ರೀ ಟೈಮಲ್ಲೆಲ್ಲ ಅವ್ರು ಯಾವ್ಯಾವ ರೀತಿ ಎಲ್ಲ ಅಳವಡಿಸ್ಕೊಂಡಿದ್ರು ಅವರು ಅಂತ ಹೇಳಿ ಆ ರೂಮಲ್ಲಿ ಇರುತ್ತೆ. ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ. ಮ್ಯೂಸಿಕ್ ಆಗಲಿ ಮತ್ತು ಇನ್ನು ಗೇಮ್ಸ್, ಎಕ್ಸ್ಟ್ರಾ ಗೇಮ್ಸ್ ಆಗಲಿ ಅದೆಲ್ಲ ಇರ್ತಿತ್ತು ಅಡಲ್ಟ್ಸಿಗೆ. ಸೊ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಮೇಂಟೆನೆನ್ಸ್ಗೋಸ್ಕರ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಇದು ಮ್ಯೂಸಿಯಂನ ಮರ್ಕೆಂಡೈಸ್. ಅಂದರೆ ಇದರ ಸಂಬಂಧಪಟ್ಟಂಗೆ ಬುಕ್ಗಳಾಗಲಿ, ಕಪ್ಗಳು ಮತ್ತು ಬೊಂಬೆಗಳಾಗಲಿ ಈ ರೀತಿ ಏನಾದರೂ ತೊಗೊಳ್ಬೋದು. ಇದು ಅಗೇನ್ ಚಾರಿಟಿಗೆ ಹೋಗುತ್ತೆ. ಈ ಮೇಂಟೆನೆನ್ಸ್ ಎಲ್ಲ ಮಾಡೋದಕ್ಕೆ ಎಲ್ಲ ಇಲ್ಲಿ ಪ್ರೋಗ್ರಾಮ್ ಕೂಡ ಆಗುತ್ತೆ. ಆವಾಗೆಲ್ಲ ಆ ಒಂದು ಫಂಡ್ನ ಯೂಸ್ ಮಾಡ್ಕೊತಾರೆ ಅಷ್ಟೇ. ಬಾಯ್ ಬಾಯ್ ಹೇಳಿಯೋ ಸಮಯ. ನಾನು ಹೇಳ್ತಾ ಇರ್ತೀನಲ್ವ, ಪಾರ್ಕ್ಗಳಲ್ಲಿ ಏನಾದರೂ ಒಂದು ಇದಿಟ್ಟಿರ್ತಾರೆ ಅಂತ. ನೋಡಿ, ಆ ಒಂದು ಸ್ಕಲ್ಪ್ಚರ್ನ ಇಟ್ಟಿದ್ದಾರೆ. ಯೂನಿಟಿ ಇನ್ ಡೈವರ್ಸಿಟಿ ತೋರಿಸುತ್ತೆ ಆ ಒಂದು ಸ್ಕಲ್ಪ್ಚರ್. ಇಲ್ಲೆಲ್ಲ ಬಂದು ಕೂತ್ಕೊಂಡಾಗ ಜನ ಎಲ್ಲ ಯೋಚನೆ ಮಾಡ್ತಾರೆ ಆ ಒಂದು ಇದು ಏನಕ್ಕೆ ಇಟ್ಟಿರ್ದಾರಪ್ಪ ಅಂತ. ವಂಡರ್ಫುಲ್ ಪಾಂಡ್ ನೋಡಿ ಇದು. ಇದೆಲ್ಲ ಮ್ಯಾನ್ ಮೇಡ್ ಪಾಂಡ್ಸ್ ನೋಡಿ, ಅವರೇ ಮಾಡ್ಕೊಂಡಿರ್ತಾರೆ ಈ ಥರ ಎಲ್ಲ. ಏನಕ್ಕೆ ಅಂತಂದರೆ ನೇಚರ್ನ ಬ್ಯಾಲೆನ್ಸ್ ಮಾಡಬೇಕಲ್ವ. ವೈಲ್ಡ್ ಲೈಫು, ಫಿಶ್ಶು, ಬರ್ಡು ಅವೆಲ್ಲ ವಾಸ ಮಾಡಬೇಕಂತಂದರೆ ಈ ಥರ ಒಂದು ಪಾಂಡ್ ಇರಬೇಕಂತ ಹೇಳಿ ಈ ರೀತಿ ಡಿಸೈನ್ ಮಾಡಿರ್ತಾರೆ. ನೀವು ಎಲ್ಲಿ ನೋಡಿದ್ರು ಅಷ್ಟೇ ಇಂಗ್ಲೆಂಡಲ್ಲಿ ಈ ರೀತಿ ಒಂದು ಪಾಂಡ್ ಇದ್ದೇ ಇರುತ್ತೆ. ಡಾಗ್ ಸ್ಕಲ್ಪ್ಚರ್ ಕೂಡ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ನೋಡಿ, ತುಂಬ ಚೆನ್ನಾಗಿದೆ. ಗಾರ್ಡನ್ ಎಲ್ಲ ಒಂದು ಮ್ಯೂಸಿಯಮ್ಗಳಲ್ಲೂ ಹಾಗೆ ಒಂದು ಗಾರ್ಡನ್ ಕೂಡ ಇರುತ್ತೆ. ಗಾರ್ಡನಿಂಗ್ ಒಂದು ಆರ್ಟ್ ಇದ್ದಂಗೆ ಇವರಿಗೆ. ಅಂದರೆ ಅವರಿಗೆ ಒಳ್ಳೆ ಗಾರ್ಡನ್ ಇತ್ತು ಅಂತಂದರೆ ಅದೇ ಸಾಕು. ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಗಾರ್ಡನ್ಗಳಲ್ಲಿ ಮತ್ತು ಗಾರ್ಡನ್ ವರ್ಕ್ಸಲ್ಲಿ ಈ ಕಡೆಯವರೆಲ್ಲನೂ. ತುಂಬ ಚೆನ್ನಾಗೇ ಲ್ಯಾವೆಂಡರ್ಸ್ ಆಗಲಿ ಮತ್ತು ಬೇರೆ ಬೇರೆ ಇದನ್ನು ಹಾಕಿದ್ದಾರೆ ನೋಡಿ, ಫ್ಲವರ್ಸ್ನ. ಅಷ್ಟರಲ್ಲೇ ನೇಚರ್ ಮಳೆ ಬರ್ತಿದೆ ನೋಡಿ. ಮೋಡ ಕವಿದ ವಾತಾವರಣ ಆಗಿದೆ. ಹಾಗಾಗಿ ಇನ್ನೂ ಹೆಚ್ಚಾಗಿ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ ಒಂದು ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಲವ್ ಯು.